ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶ್ರೀ ದತ್ತ ಮಂದಿರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ರಾಘವೇಶ್ವರ ಶ್ರೀಗಳ ಪುರಪ್ರವೇಶ. ಶುಕ್ರವಾರ ರಾತ್ರಿ 9:30ಕ್ಕೆ ತಾಳಮದ್ದಳೆ ಗಾನ ವೈಭವ ಕಾರ್ಯಕ್ರಮದೊಂದಿಗೆ ಮೊದಲ ದಿನದ ಕಾರ್ಯಕ್ರಮ ಸಂಪನ್ನ. ಪಟ್ಟಣದ ನಾಯಕನಕೆರೆ ದತ್ತ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮ ಶುಕ್ರವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆರಂಭಗೊಂಡಿತ್ತು. ವೈದಿಕರಾದ ವಿದ್ವಾನ್ ಅಮೃತೇಶ್ ಹಿರೇ ಗೋಕರ್ಣ ಇವರ ಪ್ರಧಾನ ಅಚರತ್ವದಲ್ಲಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ದಂಪತಿಗಳ ಯಜಮಾನತ್ವದಲ್ಲಿ 15 ವೈದಿಕರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಗ್ಗಿನಿಂದಲೇ ಗುರುದೇವತಾ ಪ್ರಾರ್ಥನೆ, ಗಣಪತಿ ಪೂಜೆ, ದೇವನಾಂದಿ, ಪುಣ್ಯಾಹ ವಾಚನ, ಋತ್ವಿಕ ವರ್ಣನ, ಬ್ರಹ್ಮಕೂರ್ಚ ಹವನ, ಗಣಹವನ, ಶಿಲ್ಪಿ ಪೂಜೆ, ಆಲಯ ಪರಿಗ್ರಹದ ಮೂಲಕ ಮಹಾಸಂಕಲ್ಪ ಕೈಗೊಳ್ಳಲಾಯಿತು. ನಂತರ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳವರ ಪುರಪ್ರವೇಶ, ಪೂರ್ಣಕುಂಭ ಸ್ವಾಗತ, ಚಂಡೆ ವಾದ್ಯಗಳೊಂದಿಗೆ ಹುಲ್ಲೂರ್ಮನೆ ಕ್ರಾಸ್ನಿಂದ ದತ್ತ ಮಂದಿರದ ಆವರಣಕ್ಕೆ ಮೆರವಣಿಗೆಯಲ್ಲಿ ಪಾದಯಾತ್ರೆಯ ಮೂಲಕ ಜರುಗಿತು. ದತ್ತ ಮಂದಿರ ಆವರಣಕ್ಕೆ ಪ್ರವೇಶಿಸಿದ ಶ್ರೀಗಳು ನೂತನ ಶಿಲಾಮಯ ದತ್ತ ಮಂದಿರ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಯಾಗಶಾಲೆ, ಬಾಲಾಲಯವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾಗಶಾಲಾ ಪ್ರವೇಶ, ಸಪ್ತಶುದ್ಧಿ, ಮಂಟಪ ಸಂಸ್ಕಾರ, ಕಲಶ ಸ್ಥಾಪನೆ, ಉದಕ ಶಾಂತಿ ಪಾರಾಯಣ ಹಾಗೂ ರಾತ್ರಿಜ್ಞ ವಾಸ್ತು ಹವನ, ಕುಂಡ ಸಂಸ್ಕಾರ, ಅಗ್ನಿಜನನ, ಶ್ರೀ ದೇವರಿಗೆ ಸಪ್ತಾದಿವಾಸ, ಶಯ್ಯಾಕಲ್ಪನೆ ಕಾರ್ಯಕ್ರಮಗಳು ಜರುಗಿದವು. ನಂತರ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಜನರು ಅನ್ನ ಪ್ರಸಾದ ಸ್ವೀಕರಿಸಿದರು. ಸಂಜೆ ಮಾರುತಿ ಭಜನಾ ಮಂಡಳಿ ಬಿಸ್ಕೋಡ್ ಇವರಿಂದ ಭಜನೆ, ಅನಂತ ಪದ್ಮನಾಭ ಭಟ್ ಇವರಿಂದ ಕೀರ್ತನೆ ಹಾಗೂ ರಾತ್ರಿ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ತಂಡದಿಂದ ತಾಳಮದ್ದಳೆ ಗಾನ ವೈಭವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದತ್ತ ಮಂದಿರದ ಉಸ್ತುವಾರಿಗಳಾದ ಮಹೇಶ್ ಚಟ್ನಳ್ಳಿ, ಲೋಕಾರ್ಪಣಾ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಮಠದ ಪ್ರತಿನಿಧಿ ಎಸ್.ವಿ. ಯಾಜಿ, ದತ್ತ ಮಂದಿರ ನಿರ್ಮಾಣ ಹಾಗೂ ಲೋಕಾರ್ಪಣಾ ಸಮಿತಿಯ ಪ್ರಮುಖರಾದ ಹರಿಪ್ರಕಾಶ್ ಕೋಣೆಮನೆ, ಶಾಂತಾರಾಮ್ ಹೆಗಡೆ, ಪ್ರಶಾಂತ್ ಹೆಗಡೆ, ಕೆ.ಟಿ. ಭಟ್ ಗುಂಡ್ಕಲ್, ಡಾಕ್ಟರ್ ಕೆ.ಸಿ. ನಾಗೇಶ್, ಸಿ.ಜಿ. ಹೆಗಡೆ, ನಾಗೇಶ್ ಯಲ್ಲಾಪುರ್ಕರ್, ವೇಣುಗೋಪಾಲ್ ಮದ್ಗುನಿ, ಶ್ರೀರಂಗ್ ಕಟ್ಟಿ, ಪ್ರಸಾದ್ ಹೆಗಡೆ, ರಮೇಶ್ ಹೆಗಡೆ, ಶಿವಲಿಂಗಯ್ಯ ಅಳ್ಳೇನವರಮಠ್, ನರಸಿಂಹಗಾಂವ್ಕರ್, ನಾಗರಾಜ್ ಮದ್ಗುನಿ, ಶಿವಾನಂದ್ ಹೆಗಡೆ, ಶಿಲ್ಪಿಗಳಾದ ವೆಂಕಟರಮಣ್ ಸೂರಾಳು, ಸತೀಶ್ ದಾನಗೇರಿ, ವಾಸ್ತುತಜ್ಞ ಮಹೇಶ್ ಮುನಿಯಂಗಲ್ ಮುಂತಾದವರು ಇದ್ದರು.